ಇವ್ರು ಯಾರಿಗೂ ಅಂಜಬೇಡ್ರಿ, ಇವ್ರೇನು ಧಮಕಿ ಕೊಡೋದು ಇವ್ರ ಅಪ್ಪನ ಅಂಥವ್ರನ್ನ ನೋಡೀವಿ. ಏನು ಒಂದು ಪಂಚಾಯತಿ ಮೆಂಬರ್ ಇಲ್ಲ. ಏನಾಗ ಬರೋದು, ನಮ್ಮ ಬೂತ್ನಾಗ ಬರೋದು, ಸುಮ್ಮನೆ ಅವ್ರು ಸಿದ್ಧ ಸಿರಿಯವ್ರನ್ನ ಕೈ ಹಿಡಿದು ಇವ್ರು ಯಾರಿಗೂ ಮಕ್ಕಳಿಗೆ ಅಧಿಕಾರ ಇಲ್ಲ. ಸಿದ್ಧ ಸಿರಿಯವ್ರನ್ನ ಹಿಡ್ಲಿಕ್ಕೆ ಬರೋದಿಲ್ಲ. ಯಾವುದೇ ಸಂಘ ಸಂಸ್ಥೆದವರು ನಾನು ಒಬ್ಬ ಈ ದೇಶದ ನಾಗರಿಕನಾಗಿ ಪಶ್ಚಿಮ ಬಂಗಾಳದಲ್ಲಿ ಹಿಂದೆ ಈ ಚುನಾವಣೆ ಹಿಂದಿನ ಒಂದು ಚುನಾವಣೆ ಆಗಿತ್ತು. ಅವಾಗ ನಮ್ಮ ಎಲ್ಲ ಪ್ರಮುಖರು ಹೋಗಿದ್ದರು. ಪಶ್ಚಿಮ ಬಂಗಾಳಗೆ ಇನ್ಚಾರ್ಜ್ ಹಾಕಿದ್ರು MLAಗಳಿಗೆ ಅಲ್ಲೆಲ್ಲಿ. ಅವಾಗ ಪರಿಸ್ಥಿತಿ ಏನಿತ್ತಂದರೆ ಪಶ್ಚಿಮ ಬಂಗಾಳದಲ್ಲಿ BJP ಧ್ವಜ, BJP ಕಾರ್ಯಕರ್ತ ಅಂದರೆ ಓಡಾಡಿ ಹೊಡಿತಿದ್ರು. ಅಂದರೆ ಅಷ್ಟು ಗುಂಡಾಗಿರಿ ಅವಾಗಿತ್ತು. ಈ SIR ಆದಮೇಲೆ ಮೊನ್ನೆ ಏನು ಚುನಾವಣೆ ಆಯ್ತಲ್ಲ, ಅವ್ರೇನು ಗುಂಡಾಗಿರಿ ಮಾಡ್ತಿದ್ರಲ್ಲ, ಆ ಗುಂಡಾಗಿರಿ ಮಾಡಿದ್ರೂ ಸಹ ಜನ ಅವ್ರ ಮತದಾನ ಗಟ್ಟಿಯಾಗಿತ್ತು. ಯಾಕಂದ್ರೆ ಮೊದಲು ಏನು ಮಾಡ್ತಿದ್ರತ್ತೆ, ನಮ್ಮ ಹಿಂದೂಗಳ ಮನೆಗಳಿಗೆ ಕೀಲಿ ಹಾಕಿಬಿಡೋರತ್ತ, ಹೋಟಿಗೆ ಬರಲಾರ್ದಂಗೆ. ಅಂತ ಅಷ್ಟು ಗುಂಡಾಗಿರಿ. ಅವರು ಹೋಟಿಂಗೇ ಬರೋದಿಲ್ಲ ಹಿಂದೂಗಳು. ಈ ಸಲ ಕೇಂದ್ರ ಸರ್ಕಾರ ಅಮಿತ್ ಶಾ ಅವರು ಎಷ್ಟೋ ಬಟಾಲಿಯನ್ಗಳನ್ನ ಕಳಿಸ್ಬಿಟ್ರು, ಮಿಲ್ಟ್ರಿನೇ ಕಳಿಸಿದ್ರು ಪೂರ್ತಿ. ಒಂದು ಸೈನ್ಯದ ಆಶ್ರಯದಲ್ಲಿ ಒಂದು ದೇಶದ ಒಂದು ರಾಜ್ಯದ ಚುನಾವಣೆ ಆಗೋ ಪರಿಸ್ಥಿತಿ ಒಂದು ರಾಜ್ಯಕ್ಕೆ ಬಂದಿದೆ. ಈ ಕರ್ನಾಟಕದೂ ಹಾಗೆ ಇದೆ. ಈಗ ಅಲ್ಲಿ ಇದ್ದಂಥ ಈರೇನು ಬಾಂಗ್ಲಾದೇಶಿಯರದಾರ, ರೋಹಿಂಗ್ಯಾಗಳದಾರ, ಈಗ ಕರ್ನಾಟಕ ಕಡೆ ಬಂದಾರ. ಅಲ್ಲಿದ್ದು ರೈಲ್ವೆಗೆ ಹತ್ತಿ ಇಲ್ಲಿ ಬಂದು ಇಲ್ಲಿ ಸೇರ್ಯಾರ. ಇಲ್ಲಿ ಅವರಿಗೆ ಇಲ್ಲಿನ ಸರ್ಕಾರ ಆತಿಥ್ಯ ಕೊಡ್ಲಕತ್ತದ. ಅದಕ್ಕೆ ನಾವು ಈಗಾಗಲೇ ಅವರೆಲ್ಲ ಏನು ಅನುಭವವನ್ನು ಹೇಳಿದ್ದಾರೆ, ಆ ಅನುಭವದ ನಮ್ಮ ಜವಾಬ್ದಾರಿ ಇದೆ. ನಾವು ಒಬ್ಬರೇ ಮಾಡಬೇಕು, ಕಾರ್ಪೊರೇಟರ್ ಮಾಡಬೇಕು, ಅವ್ರು ಮಾಡಬೇಕತ್ತಿಲ್ಲ. ಪ್ರತಿಯೊಬ್ಬ ನಾವು ಈ ದೇಶದ ಮತದಾರ ಅದೇನಂದರೆ, ಈ ದೇಶಕ್ಕೆ ನಂದು ಒಂದು ಏನಾರ ನೀವೇನು ಒಂದು ಓಟ್ ಹಾಕೋದ್ರ ಸಲುವಾಗಿನೇ ಇಟ್ಟು ತಾತ್ಸಾರ ಮಾಡ್ತೀನಿ, ದೇಶ ಹಂಗೆ ಉಳಿತದೆ. ಈಗ ಹಂಗೆ ವಿಚಾರ ಮಾಡೋ ಕಾಲ ಬಂದದೆ. ಅದಕ್ಕೆ ಅವ್ರು ಎಲ್ಲ ಪ್ರಯತ್ನ ಮಾಡ್ಲಕತ್ತಾರೆ. ಎಲ್ಲಿ ಸಣ್ಣ ಪುಟ್ಟ ನಿಮ್ಗಪ್ಪ ಏನಪ್ಪ ತಿಳಿಲಿಲ್ಲ ಅಂದ್ರೆ ವಾಟ್ಸಪ್ದಾಗ ನೀವು ಇಂಥ ಪ್ರಶ್ನೆ ಕೇಳ್ರಿ, ಆ ಪ್ರಶ್ನೆಗೆ ಅವಾಗೆ ನಿಮ್ಗೆ ಉತ್ತರ ಕೊಡ್ತಾರೆ. ಇಲ್ಲಕಂದ್ರೆ ನಮ್ಮವ್ರು ಬಂದು ಅಲ್ಲಿ ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ, BLOಗೆ ಹೇಳ್ತಾರೆ. ಯಾಕಂದ್ರೆ ಅವ್ರು ಗುಂಡಾಗಿರಿ ಮಾಡ್ಬೇಕತ್ತಾರ, ಅವ್ರು ಅಂಜಿಸ್ಬೇಕತ್ತಾರ, ಅವ್ರು ಹತಾಶಾಗ್ಯಾರ. ವಿಜಯಪುರ ಈ ಸಲನೂ ಹಿಂದೂಗಳ ಕೈಯಾಗೆ ಉಳಿತಂದ್ರೆ ಇನ್ನು ಎಂದೂ ನಾವು MLA ಆಗೋದಿಲ್ಲ ಅನ್ನೋ ತಲೆಗೆ ಬಂದುಬಿಟ್ಟೈತೆ ಅವ್ರಿಗೆ. ಏನಾರು ಮಾಡಿ ಗುಂಡಾಗಿರಿ ಮಾಡಬೇಕು, ಏನಾರು ಅಂಜಿಸ್ಬೇಕು. ನಮ್ಮ ವಾರ್ಡ್ನಾಗ ಬರೋದು, ನಮ್ಮ ಬೂತ್ನಾಗ ಬರೋದು, ಸುಮ್ಮನೆ ಅವ್ರು ಸಿದ್ಧ ಸಿರಿಯವ್ರನ್ನ ಕೈ ಹಿಡಿದು ಇವ್ರು ಯಾರಿಗೂ ಮಕ್ಕಳಿಗೆ ಅಧಿಕಾರ ಇಲ್ಲ. ಸಿದ್ಧ ಸಿರಿಯವ್ರನ್ನ ಹಿಡ್ಲಿಕ್ಕೆ ಬರೋದಿಲ್ಲ. ಯಾವುದೇ ಸಂಘ ಸಂಸ್ಥೆದವರು ನಾನು ಒಬ್ಬ ಈ ದೇಶದ ನಾಗರಿಕನಾಗಿ ಮತದಾರ ಮಾಡೋರಿಗೆ ಸಹಾಯ ಮಾಡ್ಬೋದಂತ ಅವಕಾಶ ಇದೆ. ಯಾಕ್ರಿ ಏರಿಯಲ್ಗೆ ಸಾಹೇಬ್ರೆ, ಅದನ್ನು ಯಾರೂ ಅಳಿಗಾಳಕ್ಕೆ ಆಗೋದಿಲ್ಲ. ನಮ್ಮ ಕೆಂಗನಾಳ ಅಂಜಿಸ್ಯಾನ ಅವನ್ನ. ಮೈಯಾಗ ಒಂದು MLA ಇದು ರಕ್ತಿಲ್ಲ, ಅವ ಹೆಂಗೆ ಹಿಂದೆ ಸಿರ್ಲಕತ್ತ ನೋಡಿರಿಲ್ಲ ವಿಡಿಯೋ. ಮತ್ತು ನೀವು ಹಿಂಗೆಲ್ಲ ಹುಲಿಗಳಿದ್ರಿ, ನೀವೇ ಕಾಣಿಸಿದ್ರಿ ಬರೋ ಮಗ. ನಾನು ಇನ್ನು ಮುಂದೆ ಇಲೆಕ್ಷನ್ ಹಂಗೆ ಆಗೋದು ಬಿಜಾಪುರನಾಗ. ಅವ್ರ ಮುಂದೆ ಏನು ಮಾಡ್ತಾರೆ ನಿಮ್ಗೆ ಗುರ್ತೈತಿ. ಮುಂಜಾನೆ 7ರಿಂದ 9 ಅವ್ರು ಹೋಟಿಂಗ್ ಹಾಕೋತಾರೆ ತಮ್ಮ ಏರಿಯಾದಾಗ. ಈ ಕಡೆ ಗುಂಡಾಗಿರಿ ಮಾಡ್ಲಿಕ್ಕೆ ಬರ್ತಾರೆ. ಅಟ್ರಾಗೆ ಈಗೆಲ್ಲ ನಾವು CC ಕ್ಯಾಮ್ರಾ ಕೂಡ್ಸ್ಲಕತ್ತೀವಿ ಇಡೀ ಸಿಟಿ ಒಳಗೆ. ಯಾವ ಏರಿಯಾದವ್ರು ಯಾವ ಏರಿಯಾಕ್ಕೆ ಮೋಟ್ರ್ ಸೈಕಲ್ ತೊಗೊಂಡು ಬರಲಾರ್ದಂಗೆ. ಮತ್ತು ಅಟ್ಟು ಮೀರಿ ಬಂದ್ರೆ ಅಂದ್ರೆ ನಾವು ತಯಾರಾಗಬೇಕಾಗ್ತದೆ. ಇದು ಧರ್ಮ ಯುದ್ಧನೇ, ನೇರವಾಗಿ ಧರ್ಮ ಯುದ್ಧ. ಅದಕ್ಕೆ ನಾವು ಈಗ ನೋಡಿರಿ 2 ಲಕ್ಷ ನಮ್ಮ ಶಿವರುದ್ರವ್ರು ಹೇಳಿದ್ರು, ಒಟ್ಟು 2,90,000 ಮತದಾರ ಅದಾರ. 2,60,000 ಫಾರ್ಮ್ ವಿತರಣೆ ಆಗ್ಯಾವ. ಅಂದ್ರೆ ಇನ್ನೂ ಎಷ್ಟು ಉಳಿತು ಫಾರ್ಮ? ರೀ ಎಷ್ಟು ರೀ? 30,000. ಇನ್ನೂ 30,000 ಫಾರ್ಮ್ ಉಳಿದಾವ. ಅದ್ರಾಗ 1,38,000 ಡಿಜಿಲೀಕರಣ ಆಗ್ಯಾವ. ಅಂದ್ರೆ ಇವ್ರು ಅಟ್ಟೆ ಹೋಟ್ರಸ್ ಆಗ್ಯಾರ. ಇನ್ನೂ ನಮ್ಮವರು ಫಾರ್ಮ್ ಇನ್ನೂ ತೆಲುಗುಮ್ ತಳಗಿಟ್ಕೊಂಡು ಮಕ್ಕೊಂಡಾರ. ಇನ್ನು ಅವರಿಗೆ ಅವ್ರ ಮನೆಗೆ ಬಂದು ಬೆಂಕಿ ಹಚ್ಚಿದಾಗನೇ ಹೇಳ್ತಾರೆ. ನಮ್ಮ ಮಂದಿ ಚಟ ಆಯ್ತದು. ಅದಕ್ಕೆ ಅದನ್ನು ನಾವು ಜಾಗೃತಿ ಮಾಡಬೇಕು. ಯಾರು ಸಿದ್ಧ ಸಿರಿಯವರಾಗಲಿ ಯಾರೇ ಆಗಲಿ, ನಮ್ಮ ಕಾರ್ಯಕರ್ತರು, ಸಿದ್ಧ ಸಿರಿಯವರಾಗಲಿ, ನಮ್ಮ ಕಾರ್ಪೊರೇಟರ್ ಕಾರ್ಯಕರ್ತರಾಗಲಿ, ಪಕ್ಷದ ಕಾರ್ಯಕರ್ತರಾಗಲಿ, ಯಾರೂ ಯಾರಿಗೆ ಹಂಚೋದಿಲ್ಲ. ನಮ್ಮ ಹೋಟ್ ಮಾಡ್ಲಿಕ್ಕೆ ನಮ್ಮ ಅಧಿಕಾರ ಐತಿ. ಏನು ಹಾರಾಡೋದ್ರಂದ್ರೆ ನೀವು ಕೆಂಗನಾಳ್ನಂಗೆ ಮೈ ಮ್ಯಾಗ ಹೋಗ್ರಿ.
ಹೋಗ್ಲಿಕ್ಕೆ ಆಗ್ತತಿಲ್ಲ. ನೀವು ಗಟ್ಟಿಯಾಗ್ರಿ, ಏನೂ ಆಗೋದಿಲ್ಲ. ಇವರು ಏನಾಗೈತಿ 10 ವರ್ಷ ಬಿಜಾಪುರ ಕಳ್ಕೊಂಡು ಅವ್ರಿಗೆ ಒದ್ದಾಡಕತ್ತಾರೆ. ಅವ್ರಿಗೂ ನೋಡೋದು ಆಗಲಾಗೈತಿ ಬಿಜಾಪುರ. ಏನಪ್ಪ ಬಿಜಾಪುರ ನಮ್ಮ ಕೈಯಿಂದ ಹೋಗೈತಿ. ಕಾರ್ಪೊರೇಷನ್ನು ಬಿ ಜೆ ಪಿದು ಆಯಿತು. ಈ ನಾಳೆ ಮತ್ತು SC ಆಗೈತೆ ನಮ್ಮದು ಮೇಯರ್ದು. ನಮ್ಮದು ಮೆಜಾರಿಟಿ ಐತಿ, ಮತ್ತು ಬಿ ಜೆ ಪಿದು ಆಗ್ತೈತೆ. ಅಲ್ಲಿಂದ ಏನು ಕಿಶೋರ್ ಅದಾರ ಅಂದ್ರೆ ಅಷ್ಟು ಹತಾಶರಾಗಿ. ಅವಾಗ ಒಂದು ಕಾಲದಾಗ ಅವ್ರು ಇದ್ದಾಗ ಏನು ಮಾಡ್ಯಾರ. ಈಗ ಅದು ಅಷ್ಟು ಈಜಿ ಇಲ್ಲ. ನಮ್ಮ ಸುರುದ್ರ ಹೇಳ್ದಂಗೆ ಸರ್ಕಾರ ಐತಿ, ಹಮಾರಾ ಸರ್ಕಾರ ಹೈ, ಹಮಾರಾ ಸರ್ಕಾರ ಹೈ, ತುಮಾರ ಸರ್ಕಾರ ಕ್ಯಾ ಕರ್ನೆ ವಲ್ಲ ಹಮ್ಕೋ. हम ताकत है हमारे पास. ಯಾವ ಸರ್ಕಾರ ಇದ್ರೂ ಈ ದಮ್ಮದಿಂದ ಎದುರಿಸ್ತೀವಿ. ಏನು ವಿಧಾನಸಭೆದಾಗ ಎದುರಿಸ್ತೀವಿ. ಏನು ಮಾಡಂಗದಾರ. ನಾ ಅದೇ ಹೇಳ್ದಲ್ಲ ನಮ್ಮ DK ಶಿವಕುಮಾರ್, ಏನು ಮಾಡ್ತೀವ ಹೊರಗೆ ನಡಿ, ನಾನು ನನ್ನ ಕುಸ್ತಿ ಆಡು ನಡಿ ಅಂದರೆ ಧೈರ್ಯ ಯಾರೂ ಬಿಡಬೇಡ್ರಿ. ಅದಕ್ಕೆ ಈಗ ಎಲ್ಲ ಫಾರ್ಮ್ ಏನು ಕೊಟ್ಟಾರಲ್ಲ, ನೀವು ನಿಮ್ಮ ಏರಿಯಾದಂದು ಅವ್ರ ಫಾರ್ಮ್ ತುಂಬಿಸ್ಕೊಂಡು ತಂದು ಕೊಡೋಂಗೆ ವ್ಯವಸ್ಥೆ ಮಾಡಿರಿ. ಅದು ಡಿಜಿಟಲೀಕರಣ ಏನು ಆತಾರಲ್ಲ ಅದು ಆಗಬೇಕು. ನಮ್ಮದು 100% ಈ ಸಲ ನಾವು ಮತದಾರ ಹಿಂದೂಗಳು ಆಗಬೇಕು. ಮತ್ತು ಕೆಲವೊಂದು ಮಂದಿಗೆ ನಾವು ಹಳ್ಳ್ಯಾಗ ನೋಡಿರಿ, ಬೆಂಗಳೂರಿನಾಗಿದ್ದಂಥ ನಮ್ಮ ಎಲ್ಲ ದುಡಿಲಕ್ಕೆ ಹೋದವರು ಬಿಜಾಪುರಕ್ಕೆ ಬಂದು ಓಟ್ ಹಾಕ್ತಾರೆ. ಈಗ ಇಲ್ಲೇ ಮಗ್ಗಲು ಇದ್ದು ಹಳ್ಳ್ಯಾನವ್ರು ಬಿಜಾಪುರನಾಗ ಓಟ್ ಹಾಕೋದಿಲ್ಲ. ನಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ ಐತಿ, ನಮ್ಮ JDP ಐತಂದ್ರೆ ಇಲ್ಲಿ ಬಿಜಾಪುರನಾಗ ಜೀವನ ನೀವು ಕಟ್ಟಿರಿ ಮನೆ, ನಿಮ್ಮ ಮನೆ ಉಳಿಬೇಕಲ್ಲ ಮುಂದೆ. ನೀವು ಚೆಂದಾಗಿ ನೆಮ್ಮದಿಯಿಂದ ಇರಬೇಕಾ ಬೇಡ ಬಿಜಾಪುರನಾಗ. ನಿಮ್ಮ ಮಕ್ಕಳೆಲ್ಲ ಚಲೋ ಶಾಲೆ ಕಲಿಬೇಕು, ಚಲೋ ರೋಡ್ ಬೇಕು, ಎಲ್ಲನೂ ಕತ್ತಿ ಹೊಡಿತೀರಿ. ಮತ್ತು ಬಿಜಾಪುರ ಮತದಾರ ಯಾರು ಅಲ್ಲೇನು ಬಬಲೇಶ್ವರ್ನಾಗ ಏನು ಅನಾಹುತೇನು ಆಗೋದಿಲ್ಲ. ಹಾಂ, ಅಲ್ಲಿ ದೇವರಪ್ಪರಿಗಾಗಿ ಏನು ಆಗೋದಿಲ್ಲ, ನಾಗಠಾಣದಾಗ ಏನು ಆಗೋದಿಲ್ಲ. ಏನಾರು ಅನಾಹುತ ಆಗೋದು ಬಿಜಾಪುರನಾಗೆ ಆಗೋದು. ಅದಕ್ಕೆ ನಮ್ಮ ಎಲ್ಲ ಕಾರ್ಪೊರೇಟ್ರಾಗಲಿ ಎಲ್ಲರೂ ಮನೆ ದಿನ ನೋಡ್ತೀವಿ ನಾವು ವಾಟ್ಸಪ್ನಾಗ. ಅವು ಕಂಟಿನ್ಯೂ ಬೇನತ್ತಾರ. ನಾ ಎಲ್ಲರೂ ಕೈ ಮುಗಿದು ಕೇಳ್ಕೊಂಡು, ಎಲ್ಲ ಸಮಾಜದವರು ಇದ್ದೀರಿ, ನಿಮ್ಮ ಸಣ್ಣ ಸಮಾಜಗಳದ ನಿಮ್ಮ ಬಲ್ಲಿ ಒಂದು ನೀವು ಲಿಸ್ಟ್ ಇದು ಮಾಡ್ಕೊಂಡು ಬಿಟ್ರಿ, ಯಾದೀನಿ ಮಾಡ್ಕೊಂಡು ಬಿಟ್ರಿ. ಈ ಸಮಾಜದವ್ರು ಪೂರ್ತಿ ಏನೋ ಅವ್ರ ಹೆಸರು, ಮೊಬೈಲ್ ನಂಬರ ಎಲ್ಲ ಎಷ್ಟು ಮಂದಿ ಮನ್ಯಾಗ ಅದಾರ. ಇದು ಎಲ್ಲ ಸಣ್ಣ ಸಮಾಜಗಳು ಬಿಜಾಪುರ ನಗರನಾಗ ಒಂದು ಸಂಘಟನೆ ಮಾಡ್ಕೊಂಡಾರ. ಅವ್ರ ಎಲ್ಲ ಸಮಾಜದ ಅವರ ಹೆಸರುಗಳದಾವು, ಎಷ್ಟು ವೋಟರ್ಸ್ ಅದಾವರು ಅವ್ರ ಬಳಿ ತಲೆಗೈತಿ. ಆ ಸಮಾಜದ ಹಿರಿಯರನ್ನು ಸಹಿತ ನಾವೆಲ್ಲ ಏನು ನಮ್ಮ ಕಾರ್ಯಕರ್ತರು ಸಂಪರ್ಕ ಮಾಡಿ ಅವ್ರಿಗೂ ಕೈಯಾಗೂ ಲಿಸ್ಟ್ ತೊಗೊಂಡು, ನೀವು ನಿಮ್ಮ ಸಮಾಜದ ಓಟ್ ಅದಾವೆ 800 ಓಟ್ ಅದಾವೆ, ನೀವು 800 ಓಟು ಯಾವುದೇ ಓಣ್ಯಾಗಿರಲಿ. ಯಾಕಂದ್ರೆ ಒಂದು ಸಮಾಜ ಮೊದಲು ಒಂದೇ ಕಡೆ ಇರ್ತಿತ್ತು. ಈಗ ಎಕ್ಸ್ಟೆನ್ಷನ್ ಏರಿಯಾದಾಗ ಮನೆ ಮಾಡ್ಕೊಂಡು ಹೋಗ್ಯಾರ, ಬೇರೆ ಕಡೆ ಹೋಗ್ಯಾರ. ಅಂಥಲ್ಲಿನೂ ಸಹಿತ ಅವ್ರಿಗೂ ಪ್ರೋತ್ಸಾಹ ಕೊಟ್ಟು ಒಟ್ಟು ವಿಜಯಪುರ ನಗರ ಕರ್ನಾಟಕ ನೋಡಿರಿ, ಎಲ್ಲದ್ರಾಗೂ ಕರ್ನಾಟಕಕ್ಕೆ ನಂಬರ್ 1 ಅದೀವಿ ನಾವು. ಇಡೀ ದೇಶನಾಗ 4ನೇ ಒಳ್ಳೆ ಗಾಳಿ ಇರುವಂಥ ನಗರ ಬಿಜಾಪುರ ಆಗೈತೆ. ಅದ್ರಾಗ ಟಾಪ್ದಾಗ ಇದೀವಿ. ಮೊನ್ನೆ SSLC ಒಳಗೂ ರ್ಯಾಂಕಿಂಗ್ ಏರೈತಿ, PUC ಒಳಗೂ ಏರೈತಿ, ಮತ್ತು ಅದ್ರಾಗ ಏರೈತಿ ರೀ ಎಲ್ಲ. ಎಲ್ಲ ಅಂದರೆ ವಿಜಯಪುರ ಮೊದಲೇ ವಿಜಯಪುರ ಇಲ್ಲೀಗ ಇದು ವಿಜಯಪುರದ ಇದನ್ನೇ ಚೇಂಜ್ ಆಗೈತಿ. ಫಕೀರ್ ಬಸ್ತಿಯಲ್ಲಿ ಈಗ ಅದೆಲ್ಲ ಏನಾಗ್ತದ್ರಿ, ಬಿಜಾಪುರಕ್ಕೆ ಫಕೀರ್ ಬಸ್ತಿ ಊರು ಹತ್ತಿದ್ರಿ. ಫಕೀರ್ ಬಸ್ತಿ ಯಾರ ಥರನ ಇಲ್ಲಿ ಬಂದ್ರೆ ಬರೀ ಭಗವ ಜೆಂಡಾನೇ ಕಾಣಿಸ್ತಾವೆ. ಎಲ್ಲಿ ನೋಡೋದು ಅಲ್ಲಿ ಕಂಬಗಳು ಭಗವದಾವೆ, ಎಲ್ಲನೂ ಭಗವಾನೇ ಅದಾವೆ ಇಲ್ಲಿ ಬಿಜಾಪುರನಾಗ. ಮೊದಲು ಹೆಂಗಿರ್ತಿತ್ತು, ಅವ್ರು ಇದ್ದಾಗ ಟಿಪ್ಪು ಸುಲ್ತಾನ್ದ ಇದು ಹಾಕಿರ್ತಿದ್ರು ಗಾಂಧಿ ಚೌಕ್ನಾಗ. ಅವೆಲ್ಲ ಕಿತ್ತು ಹೊಡೆದು ಈಗ ನಾವೆಲ್ಲ ಭಗವದ್ ಕಂಬ ಹಾಕಿವಿಲ್ಲ. ಅದಕ್ಕೆ ಈಗ ಅದು ಹೋಗೈತೆ, ಅದು ಶಾಪ ಕಳಂಕ ಹೋಗೈತಿ. ನೀವು ಮತದಾರರು ಏನಿದ್ರಿ, ನೀವು ಗಟ್ಟಿಗೆ ನೀವು ನಮ್ಮ ವಿಜಯಪುರ ನಗರದಾಗ ನಾವು ಏನು ಇದೀವಲ್ಲ, ನಮ್ಮ ಜೀವನ ದುಸ್ತರ ಆಗಬಾರ್ದು. ಯಾಕಂದ್ರೆ ಅವ್ರ ಕೈಯಾಗ ಕೊಟ್ಟರೆ ಹೆಂಗೆ ಮಾಡ್ತಾರೆ ವಿಜಾಪುರ ನಿಮ್ಗೆ ಗುರ್ತೈತಿ. ಹೆಂಗೆ ಸ್ಲಮ್ ಇದ್ದಂಗೆ ಇರ್ತೈತೆ ಬಿಜಾಪುರ. ತಮ್ಮ ಓಣ್ಯಾಗೆ ಸ್ವಚ್ಛ ಇರೋದಿಲ್ಲ, ಮತ್ತೊಂದು ಓಣಿ ಬಿಡ್ತಾರೆ ಅವರು. ಎಲ್ಲಿ ಸ್ವಚ್ಛ ಎಲ್ಲರೂ ಯಾವ ಓಣಿ ಸ್ವಚ್ಛ ಅದಾವ ಅಂದರೆ ಚಲೋ ಇದ್ರೂ ಕೆಡಿ ಒಡೆದು ಸತ್ಯನಾಶ ಮಾಡಿ ಎಲ್ಲಿ ಬೇಕಾದಲ್ಲಿ. ನಿನ್ನೆ ಒಂದು ಯಾರೋ ಹಾಕಿದ್ರು ವಾಟ್ಸಪ್ನಾಗ, ಪಾಪ ಆಕಳುಗಳು ಕಡ್ದು ಹಾಗೆ ರಕ್ತ ಹರಿಲಾಕತ್ತೈತೆ. ಅಂದ್ರೆ ಅದಕ್ಕೆ ದಯವಿಟ್ಟು ಎಲ್ಲರೂ ಇನ್ನೊಂದು 8 ದಿವಸ ಉಳಿದೈತ್ರಿ, 15 ದಿವಸ. ನಾಳೆ ಮತ್ತು ನಾವು ಸ್ಟಾಫ್ ಹೆಚ್ಚು ಮಾಡ್ತೀವಿ, ನಮ್ಮ ಕಡೆಯಿಂದನೂ ಹೆಚ್ಚು ಮಾಡ್ತೀವಿ. ಎಲ್ಲಿ ನೋಡ್ರಿ ಕೆಲವೊಂದು ಕಡೆ 5-10% ಆಗೈತಿ, ಅಲ್ಲಿ ಹೆಚ್ಚಿಗೆ ಸ್ವಲ್ಪ ಲಕ್ಷ್ಯ ಕೊಡಬೇಕು. ಇಲ್ಲಿ ನೋಡಿರಿ ಹಿಂದೂ ಏರಿಯಾದಾಗ ಒಟ್ಟು ನಮಗೆ 211 ಬೂತ್ಗಳು ಹಿಂದೂ ಏರಿಯಾದಾಗ ಬರ್ತಾವೆ ಅಂತ ತಿಳ್ಕೊರಿ. 1-2 ಬೂತ
10-20% ಆಗೈತಿ. 15 ಬೂತ್ 20-30% ಆಗೈತಿ. 52 ಬೂತ್ 30-40 ಆಗೈತಿ. 57 ಬೂತ್ 40-50% ಆಗೈತಿ. 48 ಬೂತ್ನಲ್ಲಿ 50-60% ಆಗೈತಿ. 22 ಬೂತ್ನಲ್ಲಿ 60-70% ಆಗೈತಿ. 14 ಬೂತ್ನಲ್ಲಿ 70-80% ಆಗೈತಿ. ಒಂದೇ ಒಂದು ಬೂತ 80-90% ಆಗೈತಿ. ಅಂದ್ರೆ ನಾವು ಎಷ್ಟು ಇನ್ನೂ ಮಾಡಬೇಕಾಗಿದೆ. ದಯವಿಟ್ಟು ಎಲ್ಲರೂ ಇವತ್ತು ಇದನ್ನು ಕೆಲಸ ನಿಮ್ಮ ಮನೆ ಕೆಲಸ ತಿಳ್ಕೊರಿ, ನಿಮ್ಮ ಸ್ವಂತ ಕೆಲಸ ತಿಳ್ಕೊರಿ. ಸ್ವಲ್ಪ ಎಲ್ಲರೂ ಇನ್ನೊಂದು 10 ದಿವಸ ಓಡಾಡ್ರಿ. ಮತ್ತೇನೇ ಸಹಾಯವಾಣಿ ಅಂತೂ ಮಾಡ್ತೀರಿ, ಎಲ್ಲ ವಾರ್ಡಿಗೆ ಮಾಡ್ತೀರಲ್ರಿ. ಎಲ್ಲ ವಾರ್ಡಿಗೆ ಸಹಾಯವಾಣಿನೂ ಮಾಡಿರ್ತಾರೆ. ನಿಮ್ಗೇನು ಅದು ಬರ್ತದೆ, ನೀವು ಇದನ್ನು ಕೇಳ್ರಿ. ನಮ್ಮವ್ರೆ ಅಲ್ಲಿ ಹೋಗಿ ಅವ್ರಿಗೆ ಸಹಾಯ ಮಾಡಂಗೆ ಒಂದು ಇದನ್ನೇ ಮಾಡಿರಿ, ಒಂದು ಟೀಮ್ ಇಡೀ ಸಿಟಿ ಅಡ್ಯಾಡ್ಲಕ್ಕ. ಅದಕ್ಕೆ ಮಾಡಿ ಇವತ್ತೇನು ನಾವೆಲ್ಲ ಇಷ್ಟು ನೋಡ್ರಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕೂಡಿ ನಾವು ಬಿಜಾಪುರ ಸಿಟಿದಂದ್ರೆ ಬಹುಶಃ ಯಾವ SIRನೂ ಇಷ್ಟು ದೊಡ್ಡ ಮೀಟಿಂಗ್ ಆಗಿರಲಿಕ್ಕೆ ಇಲ್ಲ. ಅಂಥದ್ದೊಂದು ಎಲ್ಲರೂ ಉತ್ಸುಕತೆ ಐತಿ. ಎಲ್ಲರೂ ನಮ್ಮದು ನಾವು ಉಳಿಸೋಬೇಕನ್ನೋಂಥದ್ದೈತಿ. ಆ ಉಳಿಸೋದು ಇನ್ನೂ 2 ವರ್ಷ ಟೈಮ್ ಐತಿ. ನಮ್ಮ ರಾಜೇಶ್ ದಿಗೂರ್ ಹೇಳ್ದಂಗೆ, ರಾಜು ಮಗಿಮಠ ಹೇಳ್ದಂಗೆ ಇನ್ನೂ ಮುಂದೂ ನಾವು ಮಾಡ್ಲಿಕ್ಕೆ ಟೈಮ್ ಐತಿ. ಆದರೆ ಈಗೇ ನಾವು ಮಾಡಿಬಿಟ್ಟಿವಿ ಅಂದರೆ ನಿಶ್ಚಿಂತೆ ಆಗಿಬಿಡ್ತೀವಿ, ಸರಳ ಆಗಿಬಿಡ್ತದೆ. ಮುಂದೆ ಸ್ವಲ್ಪ ಯಾವ ಆ್ಯಡ್ ಮಾಡೋದವು ಅವೇನದಾವು ಮುಂದೆ ಪ್ರಕ್ರಿಯೆ ಇದ್ದೇ ಇರ್ತದೆ. ಅದಕ್ಕೆ ಇವ್ರಿಗೆ ಯಾರಿಗೂ ಅಂಜಬೇಡ್ರಿ. ಇವ್ರೇನು ಧಮಕಿ ಕೊಡೋದು ಇವ್ರ ಅಪ್ಪನ ಅಂಥವ್ರನ್ನು ನೋಡೀವಿ. ಏನು ಒಂದು ಪಂಚಾಯತಿ ಮೆಂಬರ್ ಇಲ್ಲ, ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಇಲ್ಲ. ಅವ ಬಂದು ಹೆಂಗೆ ನಮ್ಮ BLOಗಳಿಗೆ ಪ್ರಶ್ನೆ ಮಾಡ್ತಾನೆ. ಅದನ್ನೇ ಮೊನ್ನೆ ನಾನು DC ಅವ್ರಿಗೆ ಪತ್ರ ಬರ್ದೀನಿ. ಅವ ಹೆಂಗೆ ಒಬ್ಬ ಮಾಜಿ ಕಾರ್ಪೊರೇಟ್ರು ಮೀಟಿಂಗ್ ಮಾಡ್ಲಿಕ್ಕೆ ಹೆಂಗೆ ಅವಕಾಶ ಐತಿ, ಹಂಗಾದ್ರೆ ನಾ MLA ನನಗೂ ಕೊಡ್ರಿ. ಅವರು ಆಫೀಸರ್ಸು ಒಳ್ಳೆಯ ರೀತಿಯಿಂದ ಎಲ್ಲರೂ ಕೆಲಸ ಮಾಡ್ಲಕತ್ತಾರೆ. ಏನಪ್ಪ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ. ಆದರೂ ಸ್ವಲ್ಪ ಅದ್ರಾಗೂ ಇದ್ದೇ ಇರ್ತೈತಲ್ಲ. ಅಲ್ಲೂ ಇಂಡಿಯಾ ಪಾಕಿಸ್ತಾನ ಐತಿ. ಅವ್ರು ತಮ್ಮದು ಇದ್ರಾಗೆ ಅಲ್ಲಿ ನಮ್ಮ ಉತ್ತರೊಳಗೂ ಒಂದಿಟ್ಟು ಅದಾವು, ನಮ್ಮ ಅರ್ಧ ಅವ್ರಿಗೆ ಹುಟ್ಟದಂಗೂ ಅದಾವು ಅವು. ಆದ್ರೆ ಒಂದು ಮಾತ್ರ ನೀವು ಎಲ್ಲರೂ ಅಬ್ಸರ್ವ್ ಮಾಡಿರ್ಬೇಕು, ಬಿಜಾಪುರನಾಗ ಅವ್ರ ಜೋಡ ಒಬ್ಬನು ಹಿಂದೂ ಬಂದಿಲ್ಲ. ಎಲ್ಲರೂ ಬಂದಾನೇನ್ರಿ ಕಾಂಗ್ರೆಸ್ನವ್ರ ಜೋಡ ಬಂದ್ರೆ ನಮ್ಮ ಮಂದಿ ಮಂಗಳಾರತಿ ಮಾಡ್ತಾರತ್ತೆ ಯಾರೂ ಬಂದಿಲ್ಲ. ಅವು ತಮ್ಮ ಮಂದಿನೇ ತೊಗೊಂಡು ಅಡ್ಡಾಡಕತ್ತ. ನಾವು ನಮ್ಮವ್ರು ಯಾರು ಒಬ್ಬರು ಅದಾರ. ಅದು ನಮ್ಮಲ್ಲಿ ಒಕ್ಕಟ್ಟೈತಿ. ಹಾಗೇನು ನಮ್ಮ ಕಾಂಗ್ರೆಸ್ನಾಗ ಇರೋ ಹಿಂದೂಗಳಿಗೂ ನಾವು ಅಭಿನಂದನೆ ಸಲ್ಲಿಸ್ಬೇಕು. ಯಾಕೆ ಸೂರಿದ್ರೆ ಅವ್ರದ್ದು ಮನಸ್ಸಿನಾಗ ಅವ್ರು ಹತ್ತಿರ್ತಾರೆ. ನಮ್ಮ ಮುಂದೆ ಕಾಂಗ್ರೆಸ್ನ ಬೆಟ್ಟ ಆಗ್ತಿರ್ತಾರಲ್ಲ, ನಾವು ಬೇರೆ ಕಡೆ ಏನಾರು ಮಾಡ್ತೀವಿ ಕೊಡ್ರೆ ಬಿಜಾಪುರನಾಗ ನಿಮ್ಗೆ ಬಿಟ್ಟರೆ ಗತಿ ಇಲ್ಲ ಹಿಂಗೆ ನಮಗೂ ಹೇಳ್ತಿರ್ತಾರೆ. ಅದಕ್ಕೆ ಅವ್ರನ್ನೂ ವಿಶ್ವಾಸ ತಗೋರಿ. ಅವ್ರು ನೋಡೋಣ ನನ್ನ ಮೊತ್ತಿ ಗಂಟೆ ಹಾಕ್ಬೇಡ್ರಿ. ಅವರು ನಾಲ್ಕರಿ ಅಂದ್ರೆ ನಾವು ಅವ್ರ ಒಳಗೆ ಮನೆ ಕರೀತಾರೆ. ನಾವೆಲ್ಲ ಇಲ್ಲಿ ನಮ್ಗೆ ಗುರ್ತೈತಪ್ಪ, ಇದು ಹಿಂದೂ ಆದರೆ ಉಳಿತೀವಿ, ಇಲ್ಕಂದ್ರೆ ಉಳಿದ ಅವ್ರಿಗೂ ತಲೆಯಾಗಿರ್ತೈತಿ, ಎಲ್ಲರಿಗೂ ತಲೆಯಾಗೈತಿ. ಅದಕ್ಕೆ ಯಾರೂ ಏನೂ ತಲೆ ಕೆಡ್ಸೋಬೇಡ್ರಿ. ಇವೆಲ್ಲ ಒಳ್ಳೇದಾಗ್ತದೆ. ಎಲ್ಲರ ನಿಮ್ಮ ಆಶೀರ್ವಾದದಿಂದ